ಹೆಲೋ ಎವ್ರಿವಾನ್, ಹಾಯ್ ಬೆಂಗಳೂರು. ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲೂ ಇಲ್ಲ. ಇವತ್ತು ಸಂಡೇ ಅಂತ ಅಂದ್ಬಿಟ್ಟು ಒಂದು ಸ್ಮಾಲ್ ವಾಕ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಬೆಳಿಗ್ಗೆ ಬೇಗನೆ ಎದ್ದು 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಶೂಸ್ ಹಾಕ್ಕೊಂಡು ಜಾಗಿಂಗ್ ಅಂತ ಹೋದ್ವಿ. ಎಲ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೋ ಇಲ್ಲಿ ಎಲ್ಲಿಗೆ ಹೋಗೋದು, ರೋಡ್ ಮೇಲೆ ವಾಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇಟ್ ವಾಸ್ ಅರ್ಲಿ ಮಾರ್ನಿಂಗ್ ವಾಕ್, ವೆರಿ ನೈಸ್. ಇವಾಗ ಬಿಸಿಲುಗಾಲ ಅಲ್ವಾ, ಸೊ ಬಿಸಿಲಿತ್ತು, ಚಳಿ ಇರಲಿಲ್ಲ. ಸೊ ರೋಡ್ ಮೇಲೆ ವಾಕ್ ಮಾಡ್ತಾಯಿದ್ವಿ. ಅರ್ಧ ವಾಕಿಂಗಿಂತ ಹೆಚ್ಚಾಗಿ ನಾವು ಮಾಡಿದ್ದು ಬರೀ ತರಲೆ ಆಟಗಳೇ. ನೇಚರ್ನ ಎಂಜಾಯ್ ಮಾಡಿದ್ವಿ, ಕ್ರೌಡ್ ಎಂಜಾಯ್ ಮಾಡಿದ್ವಿ. ಟ್ರಾಫಿಕ್ 6:30 ಅನ್ನೋಂಗಿಲ್ಲ, ಬ್ಯಾಂಗ್ಳೂರಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಗೊತ್ತಾ, ತುಂಬ ಟ್ರಾಫಿಕ್ ಇತ್ತು. ಬಟ್ ಸ್ಟಿಲ್ ವಿ ಹ್ಯಾಡ್ ಅವರ್ ಫನ್, ವಿ ಹ್ಯಾಡ್ ಅವರ್ ವಾಕಿಂಗ್, ಚೆನ್ನಾಗಿತ್ತು. ಅದಾದಮೇಲೆ ತುಂಬ ಜನ ಕ್ರಿಕೆಟ್ ಆಡ್ತಾಯಿದ್ರು, ಬಿಕಾಸ್ ಸಂಡೇ ಮಾರ್ನಿಂಗ್ ಬಾಯ್ಸ್ ಆಡ್ತಾರೆ ಗೊತ್ತು. ಮಕ್ಕಳೆಲ್ಲ ಓಡಾಡ್ತಾಯಿದ್ರು. ಆಲ್ಮೋಸ್ಟ್ ಗ್ರೌಂಡ್ಸ್ ಎಲ್ಲ ಫಿಲ್ ಆಗಿತ್ತು ನಾವು ಹೋಗೋ ಟೈಮಿಗೆ. ಅದಾದಮೇಲೆ ಮನೇಲಿ ಫುಡ್ ಗ್ರಾಸರೀಸ್ ಶಾಪಿಂಗ್ ಮಾಡಬೇಕಿತ್ತು, ಫ್ರೂಟ್ಸ್ ಬೈ ಮಾಡಬೇಕಿತ್ತು. ಸೊ ಆ್ಯಪಲ್, ಪೇರ್, ಪಪಾಯ, ಪೊಮಗ್ರೆನೇಟ್ ಬೈ ಮಾಡಬೇಕಿತ್ತು. ಎಲ್ಲ ಬೈ ಮಾಡಿ ಒಂದಷ್ಟು ಬಿಲ್ ಮಾಡಿ ಮನೆಗೆ ಹೋದ್ವಿ. ದೆನ್ ವಿ ಹ್ಯಾಡ್ ಅ ಗ್ರೇಟ್ ಬ್ರೇಕ್ಫಾಸ್ಟ್. ಬ್ರೆಡ್ ಆ್ಯಂಡ್ ಆಮ್ಲೆಟ್ ತಿನ್ನಬೇಕಂತ ಆಸೆ ಆಯಿತು. ನನ್ನ ಹಸ್ಬೆಂಡಿಗೆ ಹೇಳಿದೆ, ಅವ್ರು ಮಾಡಿಕೊಟ್ರು. ತುಂಬ ಚೆನ್ನಾಗಿ ಮಾಡ್ತಾರೆ ರೀ ಅವರು. ಅದಾದಮೇಲೆ ಸ್ವಲ್ಪ ಲೇಜಿತನನ ಬಿಡಬೇಕು, ಸಂಡೇ ಏನಾದರೂ ಪ್ರೊಡಕ್ಟಿವ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಗಾರ್ಡನಿಂಗ್ ಮಾಡಬೇಕು ಅಂತ ಅನಿಸ್ತು ಸಡನ್ನಾಗೆ. ಸೊ ಹೊರಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಗಾರ್ಡನ್ಸ್ಗೆ ಹಾಕೋ ಅಂಥ ಪ್ಲಾಂಟ್ಸ್ನ ತೊಗೊಂಡು ಬಂದ್ವಿ. ಇಟ್ ವಾಸ್ ಆಲ್ಮೋಸ್ಟ್ ಡನ್ ಫಾರ್ ದ ಡೇ. ಆ್ಯಂಡ್ ಸ್ವಲ್ಪ ಗಲೀಜಾಗಿತ್ತು, ಬೈಕೆಲ್ಲ ಗಲೀಜಾಗಿತ್ತು ಅಂತ ಅಂದ್ಬಿಟ್ಟು ಸಂಡೇ ಡನ್ ವಿತ್ ಕ್ಲೀನಿಂಗ್, ಶಾಪಿಂಗ್, ಈಟಿಂಗ್, ಸ್ಲೀಪಿಂಗ್, ರೆಸ್ಟಿಂಗ್ ಆ್ಯಂಡ್ ಡನ್ ಫಾರ್ ದ ಡೇ. ಬಾಯ್.